ಅಷ್ಟು ಕ್ಲಾಸ್ ಆಗಿತ್ತು ಅಡುಗೆ ಎಲ್ಲ. ಕುದೀತಾ ಇದೆ, ಬೆಲ್ಲ ಪಾಕ ಆಗಿದೆ. ಹಾ ಸರ್. ಆಯ್ತಾ, ಬೇಳೆ ನೋಡಿ, ಹಾ ಕುಕ್ಕರ್ ಅಲ್ಲಿ ಇಟ್ಟಿರುವಂತ ಬೇಳೆ ಹಾ ಈ ತರ ಬೇಯಬೇಕು, ಫುಲ್ಲು ಇದಾಗಬಾರ್ದು. ಎಲ್ಲ ಹಾಕೋಣ. ಜಾಡಿ ಮಾಡಿ ಹಾಕ್ರೆ ಚೆನ್ನಾಗಿರುತ್ತೆ, ಸಿಗ್ಬಾರ್ದು ಬಾಯಿ. ಎಷ್ಟು ಸಲೀಸಾಗಿ ತೋರಿಸ್ಬಿಡ್ತಾರೆ. ಈ ಒಂದು ಹೆಸರುಬೇಳೆ ಪಾಯಸ ಬಂದ್ರೆ ನಮ್ಮ ಫೇವ್ರೇಟ್. ಅದು ಇಲ್ಲೇ ಕೊಡ್ಲಿ, ಅದನ್ನ ಬಿಡೋದೇ ಇಲ್ಲ. ಮನೆ ಮನೆ ರಸದೂಟ, ಅಡಿಗೆಯ ಹಿಂದೆ ಇರೋ ಕಥೆ ಹೇಳುತ್ತಾ, ಮನೆ ಮನೆ ರಸದೂಟ, ಪ್ರೀತಿಯ ಸಿಂಚನ. ಆಮೇಲೆ ಒಳ್ಳೇದಿದು ಬೇಸಿಗೆ ಕಾಲದಲ್ಲಿ ಹೆಲ್ತಿಗೂ ಒಳ್ಳೇದಿದೆ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗೋಪಾಲ್ ಕೃಷ್ಣ, ಹೌದು. SGK ಕ್ಯಾಟರಿಂಗ್. ಸರ್, ಈ ಶುಭ ಸಮಾರಂಭ ಆಗ್ಲಿ, ಯಾವುದೇ ಒಂದು ಉತ್ಸವ ಆಗ್ಲಿ, ಈ ಒಂದು ಪಾಯಸ ಇರ್ತದೆ, ಜಾತ್ರೆ ಇರ್ಲಿ, ಮನೇಲಿ ಏನೇ ಒಂದು ಒಳ್ಳೆ ಒಕೇಶನ್ ಇದ್ರು ಇದು ಇದ್ಬಿಟ್ರೆ ಸೂಪರ್. ಹೌದು, ಹೆಸರುಬೇಳೆ ಪಾಯಸ. ಆಮೇಲೆ ಅದು ತಂಪು ಒಳ್ಳೇದು, ಹೆಲ್ದಿ. ನಾವಂತೂ ಹೆಸರುಬೇಳೆ ಬಹಳ ಇಷ್ಟಪಟ್ಟು, ಅದು ಮದುವೆ ಮನೆ ಶೈಲಿ. ಸೊ ಇವತ್ತು ಹೆಸರುಬೇಳೆ ಪಾಯಸ ಮಾಡು, ಮನೆ ಶೈಲಿಯಲ್ಲಿ ಹೆಂಗ್ ಮಾಡ್ತಾರೆ ಮನೆ ಶೈಲಿಯಲ್ಲಿ. ಈಗ ಸಿಂಪಲ್ ಆಗಿ ಇದಕ್ಕೆ ಬೇಕಾಗುವಂತ ಐಟಮ್ಗಳು ಮೇನ್ ಆಗಿ ಹೆಸರುಬೇಳೆ. ಹೆಸರುಬೇಳೆ ಒಂದು 150 200 ಗ್ರಾಮ್ ಇದೆ. ಆಯ್ತಾ, ಬೆಲ್ಲ, ಆಮೇಲೆ ಕಾಯಿ, ತೆಂಗಿನಕಾಯಿ, ಯಾಲಕ್ಕಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಸ್ವಲ್ಪ ಅಕ್ಕಿ. ಇಷ್ಟೇ ಐಟಮ್ಗಳಲ್ಲಿ ಒಂದು ಪಾಯಸ. ಸರ್, ಈಗ ನಾವು ಕುಕ್ಕರ್ ಅಲ್ಲಿ ಹೆಂಗ್ ಮಾಡ್ತೀವಿ ಅಂತ ಮನೆಯಲ್ಲಿ ಕುಕ್ಕರ್ ಅಲ್ಲಿ ಮಾಡುವ ವಿಧಾನದಲ್ಲೇ ತೋರಿಸ್ತೀನಿ, ಅದೇ ಬೆಸ್ಟ್. ಆಮೇಲೆ ಹೇಗಂದ್ರೆ, ಈಗ ನಾವು ಹೆಸರುಬೇಳೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಹುರ್ಕೊಂಡು ಡೈರೆಕ್ಟ್ ನೀರ್ ಹಾಕಿ ಅದನ್ನ ಬೇಯಿಸ್ಕೊಳ್ಳೋಣ. ರೈಟ್ ಸರ್. ಆಯ್ತಾ, ಹುರ್ಕೊಳ್ಳೋಣ. ಅದಕ್ಕೆ ಮೊದಲೇ ಸ್ವಲ್ಪ ತುಪ್ಪ ಹಾಕ್ಬೇಕಿದು. ತುಪ್ಪ ಹಾಕಿದ್ದೀನಿ, ಹುರಿಯೋದ್ರಿಂದ ಘಮ ಘಮ ಹಾಗೇ ಇರುತ್ತೆ ತುಪ್ಪದಲ್ಲಿ. ಆಯ್ತಾ, ಒಳ್ಳೆ ಸ್ಮೆಲ್ ಕೊಡುತ್ತೆ. ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋದಷ್ಟೇ, ಒಂದು ಜಾಸ್ತಿ ಏನಲ್ಲ. 200 ಗ್ರಾಮ್ ಬೇಳೆ, ಅದಕ್ಕೊಂದು 3 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಹುರ್ಕೊಳ್ಬೇಕು ಹೀಗೆ ನೀಟಾಗಿ. ಆಯ್ತಾ, ಆದ್ಮೇಲೆ ಇದಕ್ಕೆ ನೀರು, ಪಾಯಸ. ಇದು ಬೇಯಿಸ್ಕೊಳ್ಳೋದೇ ಮೇನ್ ಇದು. ಆಯ್ತಾ, ಅರ್ಶಿನ ಸ್ವಲ್ಪ ಅರ್ಶಿನ ಇದೆ. ಆಯ್ತಾ, ಒಳ್ಳೆ ಕಲರ್ ಬಂದ್ಬಿಡುತ್ತೆ. ಮುಚ್ಬಿಡೋದಾ? ಎರಡು ಕೂಗು ಸಾಕು, ಬೇಗ ಬೇಯುತ್ತೆ. ಅದು ಹೆಸರುಬೇಳೆ ಅಲ್ವಾ, ಬೇಗ ಬೇಯುತ್ತೆ. ಆಯ್ತಾ, 2 ವಿಸಿಲ್ ಆದ್ರೆ ಹೋಗೋದು. ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ಅಕ್ಕಿ ಹುರ್ಕೊಳ್ಬೇಕು. 2 ಸ್ಪೂನ್ ಸರ್. ಹೌದು. ಮತ್ತೆ ಒಂದು 4 ಏಲಕ್ಕಿ. ಆಯ್ತಾ, ಚೆನ್ನಾಗಿ ಹುರ್ಕೊಳ್ಬೇಕು. ಆಗಿದೆ. ಇದನ್ನ ಬಿಳಿ ತುರಿಯೊಟ್ಟಿಗೆ ರುಬ್ಕೊಳ್ಬೇಕು. ಆಯ್ತಾ, ಬಿಳಿ ಕಾಯಿ ತುರಿ ಇದೆಯಲ್ಲ, ಕಾಯಿ ತುರಿ ಎಷ್ಟು? ಇದೊಂದು ಅರ್ಧ ಕಡಿ, ಅರ್ಧ ಕಾಯಿ. ಇದನ್ನೀಗ ರುಬ್ಕೊಳ್ಬೇಕು. ಆಯ್ತಾ, ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆನಾ? ಈಗ ಅದಾಗಿದೆ, ಬೆಲ್ಲ ಪಾಕಕ್ಕೆ ಇಡೋಣ. ಆಯ್ತಾ, ಬೆಲ್ಲ ಹಾಗೆ ಹಾಕೂ ಆಗತ್ತೆ, ಇಲ್ಲ ಪಾಕ ಮಾಡಿ ಹಾಕೂ ಆಗತ್ತೆ. ಪಾಕ ನೀರಿಟ್ಟು. ಸರ್, ಈಗ ಬೆಲ್ಲ ಪಾಕ ಮಾಡಿಕೊಳ್ಳೋಣ. ಪಾಕ ಮಾಡಿ ಹಾಕುದು ಇರುತ್ತೆ ಮಾಮೂಲಿ, ಹಾಗೆ ಹಾಕಿದ್ರೆ ಗಲೀಜ್ ಇರುತ್ತೆ ಅಂತ ಒಂದು ಪಾಕ ಮಾಡಿ ಹಾಕುದು ಹೀಗೆ. ಆಯ್ತಾ, ಒಂದಷ್ಟು ಬೆಲ್ಲ ಹಾಕಿದೀನಿ, ಸ್ವಲ್ಪ ನೀರು ಹಾಕಿದೀನಿ. ಅಂದ್ರೆ ಚೆನ್ನಾಗಿ ಕುಚ್ಕೊಳ್ ಬೆಲ್ಲ ಕರ್ಸ್ಕೊಳ್ಬೇಕು. ಈಗ ಇಟ್ಟಾಗ ಬೆಲ್ಲ ಕರಗುತ್ತೆ. ಕುದೀತಾ ಇದೆ, ಬೆಲ್ಲ ಪಾಕ ಆಗಿದೆ. ಆಯ್ತಾ, ಬೇಳೆ ನೋಡಿ, ಕುಕ್ಕರ್ ಅಲ್ಲಿ ಇಟ್ಟಿರುವಂತ ಬೇಳೆ ಈ ತರ ಬೇಯಬೇಕು, ಫುಲ್ಲು ಇದಾಗಬಾರ್ದು, ತರಿ ಇರ್ಬೇಕು. ಫುಲ್ ಸ್ಮ್ಯಾಶ್ ಆದ್ರೂ ಚೆನ್ನಾಗಿರಲ್ಲ ಅಲ್ಲ? ಹೌದು. 2 ರಿಂದ 3 ಕೂಗ್ಸ್ ಕೊಡ್ಕೊಳ್ಬೇಕು, ಅದ್ರ ಮೇಲೆ ಕೂಗಬಾರ್ದು. ಇದು ಅಲ್ಲಿ ಬೇಯುತ್ತೆ ಮತ್ತೆ. ಆಯ್ತಾ, ಅದನ್ನ ತೋರಿಸ್ತೇನೆ ಇವಾಗ. ಎಲ್ಲ ಹಾಕೋಣ.
ಸರ್ ರೆಡಿ ಈಗ ಹಾ. ಹೆಸರು ಬೇಳೆ ಇದ್ರಲ್ಲಿ ಒಂದ್ಸಲಿ ಬೇಯ್ತಾ ಇದೆ ನೋಡಿ, ಈ ತರ ಬೆಂದಿದೆ. ಹೌದು. ಹೊಂದ್ಕೊಳ್ಬೇಕು, ಪಾಕ ಇದೆಲ್ಲ ಹೊಂದ್ಕೊಳ್ಬೇಕು. ಯಾವ್ದು ಬೆಂದಿರೋ ಹೆಸರು ಬೇಳೆ ಇದ್ರೊಟ್ಟಿಗೆ ಒಂದ್ ಸ್ವಲ್ಪ ಬೇಯಬೇಕು, ಹಾಗೆ ಹಾಕ್ಬಾರ್ದು. ಓಕೆ ಓಕೆ. ಅದಾದ್ಮೇಲೆ ನಾವು ಈ ಕಡೆ ಬಂದ್ರೆ ಇಲ್ಲಿ ನೋಡಿ, ಈ ರುಬ್ಬು ಕೊಟ್ಟಿರುವಂತ ಕಾಯಿ ಮತ್ತು ಅಕ್ಕಿ, ಇದು ಏಲಕ್ಕಿ, ಕಾಯಿ ಅಕ್ಕಿ ಏಲಕ್ಕಿ, ಇದಕ್ಕೊಂದ್ ಸ್ವಲ್ಪ ನೀರು ಹಾಕೊಂಡು ಪಾಯಸಕ್ಕೆ ಹಾಕೋಣ. ಇದು ಆ ಕಾಯಿ ಜಟ್ಟಕ್ಕೆ ಬಾಯಿಗೆ ಸಿಗಬಾರ್ದು, ಜರಡೆ ಮಡಿ ಹಾಕ್ತಾ ಇದೀನಿ ನೋಡಿ. ಜರಡಿ ಮಡಿ ಹಾಕ್ರೆ ಚೆನ್ನಾಗಿರುತ್ತೆ, ಸಿಗಬಾರ್ದು ಬಾಯಿಗೆ. ಬರೀ ಹಾಲ್ ಮಾತ್ರ ಇರ್ಬೇಕು. ಹೌದು, ಕಾಯಿ ಹಾಲು ಮಾತ್ರ ಇರ್ಬೇಕು. ಆಹಾ, ವಿಶೇಷವಾದದ್ದು ಮದುವೆ ಮನೆ ಶೈಲಿ. ಇನ್ನೊಂದ್ಸಲ ನೀರು ಹಾಕ್ಬಿಟ್ಟು ಚೂರು ಎಲ್ಲ ಹೋಗುತ್ತೆ, ಕ್ಲೀನ್ ಏನು ಉಳ್ಕೊಳ್ಳಲ್ಲ. ಆಯ್ತು, ಇದೀಗ ಇದಕ್ಕೆ ನಾವು ಕಾಯಿ ಜೊತೆಗೆ ಸ್ವಲ್ಪ ಅಕ್ಕಿ ಹಾಕಿದ್ವಿ. ಅಕ್ಕಿ ಹಾಕಿದ್ರಿಂದ ಸ್ವಲ್ಪ ಹೊಂದುತ್ತೆ, ಗಟ್ಟಿ ಆಗುತ್ತೆ ನೋಡಿ. ಗಟ್ಟಿ ಆಗಿದೆ ನೋಡಿ. ಓಕೆ. ಇದಕ್ಕೆ ಈಗ ಒಂದು ಒಗ್ಗರಣೆ ಮಾಡಿ ಒಂದು ಹಾಕುವಂತ ಇದಾನೆ ಇದೆ ನೋಡಿ, ಹೇಳಿ ತೋರಿಸ್ತೇನೆ. ಒಗ್ಗರಣೆ ಆಯ್ತಾ, ತುಪ್ಪದ ಒಗ್ಗರಣೆ. ತುಪ್ಪ ಒಂದು 2 ಟೀ ಸ್ಪೂನ್ ಆಗು, 2-2.5 ಟೀ ಸ್ಪೂನ್ ಆಯ್ತಾ. ಗೋಡಂಬಿ ಒಂದು 25 ಗ್ರಾಮ್ ಇದೆ ಗೋಡಂಬಿ. 25 ಗ್ರಾಮ್ ಗೋಡಂಬಿ. ಹೌದು. 15 ಗ್ರಾಮ್ ಆಗುವಷ್ಟು ದ್ರಾಕ್ಷಿ. ಗೋಡಂಬಿಗಿಂತ ಸ್ವಲ್ಪ ಕಡಿಮೆ ದ್ರಾಕ್ಷಿ. ಹಾಕೋಣ ಆಯ್ತಾ. ಓಹೋ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಆಗ್ತಿದೆ. ಸ್ವಲ್ಪ ಕುದಿ ಬರ್ಲಿ ಆಯ್ತಾ. ರೆಡಿ ಆಯ್ತಾ ಸರ್? ಒಲೆ ಆಫ್ ಆಗಿದೆ. ಓಕೆನಾ, ನೋಡಿ ರೆಡಿ ಆಗಿದೆ ಈಗ ಆಯ್ತಾ. ಡಿಶ್ ಔಟ್ ಮಾಡ್ತೀನಿ. ಸೂಪರ್. ಪಾಯಸ ಎಷ್ಟು ಸಲೀಸಾಗಿ ತೋರಿಸ್ಬಿಡ್ತಾರೆ. ಈ ಒಂದು ಹೆಸರುಬೇಳೆ ಪಾಯಸ ಬಂದ್ರೆ ನಮ್ಮ ಫೇವರೇಟ್. ಅದು ಇಲ್ಲೇ ಕೊಡ್ಲಿ, ಅದನ್ನ ಬಿಡೋದೇ ಇಲ್ಲ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿ ಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಎಲೆ ತುದಿಯಲ್ಲಿ ಬಡಿಸೋ ರೀತಿಯಲ್ಲಿ ಆಗುತ್ತೆ, ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ಹೆಸರು ಬೇಳೆ ಬೇಗ ಗಟ್ಟಿ ಆಗೋದು. ಮತ್ತೆ ಈ ಬೆಲ್ಲ ಹಾಕುವಂತ ಪಾಯಸಕ್ಕೆ ಯಾವುದೇ ಇರ್ಬೋದು, ಅಕ್ಕಿಗಡ್ಲೆ ಇರ್ಬೋದು, ಕಡಲೆಬೇಳೆ ಪಾಯಸ ಇರ್ಬೋದು, ಬೆಲ್ಲ ಹಾಕುವಂಥದ್ದು ಹಾಲು ಹಾಕ್ಬಾರ್ದು. ಹಾಲು ಒಡೆದೋಗ್ಬಿಡುತ್ತೆ, ಹೊಡೆಯುತ್ತೆ. ಫಸ್ಟ್ ಏನಾಗಲ್ಲ, ಆಮೇಲೆ ಒಡೆದೋಗ್ಬಿಡುತ್ತೆ. ಈ ಬೆಲ್ಲ ಹಾಕುವಂತ ಪದಾರ್ಥಗಳೆಲ್ಲ ಕಾಯಿ ಹಾಲೆ. ಸಕ್ಕರೆ ಹಾಕುವಂಥದ್ದಕ್ಕೆಲ್ಲ ಹಾಲು ಏನಾಗಲ್ಲ. ಈ ಬೆಲ್ಲ ಹುಳಿ ಬರುತ್ತೆ, ಹಂಗೆ ಒಡೆದೋಗ್ಬಿಡುತ್ತೆ, ಯಾರು ಹಾಕಲ್ಲ. ಹೆಸರು ಬೇಳೆ ಪಾಯಸ ಮದುವೆ ಮನೆದು. ಮದುವೆ ಮನೆಯದು. ಹೌದು ಹೌದು. GK ಕ್ರಿಯೇಟಿಂಗ್ ಸ್ಪೆಷಲ್ ಇದು, SGK ಇದು ನೋಡಿ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ನೋಡಿ ಈಗ ಪಾಯಸ ರೆಡಿ ಆಗಿದೆ ಆಯ್ತಾ. ಇದನಿಗೆ ಡಿಶ್ ಔಟ್ ಮಾಡಿದೀನಿ. ಮನೆ ರಸದೂಟ, ಮನೆ ಮನೆ ರಸದೂಟ. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ. ಒಳ್ಳೆ ಮದುವೆ ಊಟದೊಟ್ಟಿಗೆ ಇದ್ರೆ ಬೆಲ್ಲ ಹಾಕಿದಿರಿ. ಹೌದು, ಬೆಲ್ಲ ನಮಗೆ ಅದು ಡೈಜೆಷನ್ ಬಹಳ ಹೆಸರು ಬೇಳೆನೂ ಅಷ್ಟೇ ಒಳ್ಳೆ ಹೆಸರು ಬೇಳೆ ಒಳ್ಳೆ ತಂಪು. ಹೌದು. ಸೊ ಈ ತರದ್ದು ಯಾವತ್ತು ಮಿಸ್ ಮಾಡ್ಲೇಬಾರ್ದು ಎಲ್ಲಿದ್ರು ಕೂಡ. ಗ್ಯಾರಂಟಿ. ಅಡಿಗೆಯ ಹಿಂದೆ ಇರೋ ಕಥೆ ಹೇಳುತ್ತಾ, ಮನೆ ಮನೆ ರಸದೂಟ, ಪ್ರೀತಿಯ ಸಿಂಚನ. ಅಮೃತ. ಅಮೃತ ಅಮೃತ. ಸೂಪರ್. ಅಬ್ಬಾ, ಏನ್ ರುಚಿ ಇರ್ತದಂದ್ರೆ ಈ ತರದ್ದು ಒಂದೊಂದೇ ನೀವು ಕೊಡ್ತಾ ಹೋದ್ರೆ ನಾವು ಅಡಿಕ್ಷನ್ ಆಗ್ಬಿಡ್ತೀವಿ. ಇಂಥದೇ ಬೇಕನ್ಸದ್ ಮನಸ್ಸು. ಏನ್ರಿ ಒಂದ ಎರಡ ಇವ್ರದ್ದು ಏನ್ ರುಚಿ ಇರ್ತದಂದ್ರೆ ಮದುವೆ ಮನೇಲಿ ಅನ್ಕೋ ಇದು ಯಾರ್ಯಾರು ಬೇಡ ಅನ್ನಂಗಿಲ್ಲ. ಒಳ್ಳೆ ಮತ್ತೆ ಕೇಳ್ತು ಹೋಗ್ಬೋದು, ಅಷ್ಟು ಚೆನ್ನಾಗೈತೆ ನಿಜವಾಗ್ಲು. ಆಮೇಲೆ ಒಳ್ಳೇದಿದು ಬೇಸಿಗೆ ಕಾಲದಲ್ಲಿ ಹೆಲ್ತಿಗೂ ಒಳ್ಳೇದಿದೆ. ಎಲ್ಲಾ ಟೈಮಲ್ಲೂ ತಿನ್ಬೋದು ಇದು. ಎಲ್ಲಾ ಟೈಮಲ್ಲಿ ಆರಾಮಾಗಿ ತಿನ್ಬೋದು. ಸೂಪರ್. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಆರಾಮ. ಸೊ ಹೆಸರುಬೇಳೆ ಪಾಯಸ, ಮದುವೆ ಮನೆ ಶೈಲಿ, SK ಕ್ಯಾಟ್ರಿಂಗು, ಕಡಲ ತೀರದ ಒಂದು ರುಚಿ ಕೊಡ್ತಾ ಇರ್ತಾರೆ. ಅಲ್ಲಿದೊಂದು ಮೆರುಗಿದ್ದೇ ಇರುತ್ತೆ. ಸೊ ಇಂಥದೇ ರೆಸಿಪಿ ಮತ್ತೆ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ. ನಂಬರ್ ಡಿಸ್ಪ್ಲೇ ಆಗಿದೆ. ಹೌದು, ಹೇಳಿ. ಸೂಪರ್ ಆಗಿರುತ್ತೆ, ಮಾಡಿ ಕೊಡ್ತೀವಿ. ಎಲ್ಲೇ ಕರಿತೀರಿ ಅಲ್ಲಿ. ಎಸ್, SK ಕ್ಯಾಟ್ರಿಂಗು ಅದ್ಭುತ ಅಡುಗೆ ಮಾಡ್ತಾರೆ, ಬಹಳ ಪರಿಶುದ್ಧವಾಗಿ, ಹೈಜಿನಿಕ್ ಆಗಿ. ಮತ್ತೆ ಸಿಗೋಣ ಮುಂದಿನ ಸಂಜೆಗೆ. ನಮಸ್ಕಾರ. ಥ್ಯಾಂಕ್ ಯು. ಸಪ್ತಗಿರಿ ಹಾಲ್ ಊಟದ ಪ್ರಾಂಗಣ.
ಸರ್ ಹಾ, ಇದು ನನಗೆ ಒಳ್ಳೆ ಏನಂತಾರೆ ರೋಮಾಂಚನ ಕ್ಷಣ. ಯಾಕಂದ್ರೆ ನಮ್ಮ ವಿಡಿಯೋ ನೋಡಿ ಲೈವ್ ಆಗಿ ಆ ಇದು ಮದುಮಗಳ ಅಪ್ಪ ಅವರು ವಿಡಿಯೋ ನೋಡಿ ನಿಮ್ಗೆ ಕೊಟ್ಟಿದ್ದು. ಹೌದು, ಎಷ್ಟು ಖುಷಿ ಆಗ್ತದೆ ನಮಗೆ. ಈ ಹನುಮಂತ ದೇವಸ್ಥಾನ ಇದೆ ಹಾ. ಕಿಲ್ಲರ್ ರೋಡ್ ಅಲ್ಲಿ, ಅಲ್ಲಿರೋದವ್ರು ಯಾವಾಗ್ಲೂ ಕರಿತಾ ಇರ್ತಾರೆ, ಯಾವಾಗ್ಲೂ ಫೋನ್ ಮಾಡ್ತಾ ಇರ್ತಾರೆ. 250-300 ಜನಕ್ಕೆ ಊಟ, 250-300 ಜನಕ್ಕೆ ಊಟ. ಹೌದು. ಏನ್ ಸರ್ ಮೇನ್ ನಮ್ಗೆ ಅದೇ ಆಸಕ್ತಿ ಏನಿದೆ. ಇವಾಗ ಕಾಫಿ ಟೀ, ಮಿಕ್ಸರ್ ಬಜ್ಜಿ, ಸಮೋಸ ಇತ್ತು. ಈಗ ರಾತ್ರಿಗೆ ಒಂದು ಸ್ವೀಟ್ ಅಂಡ್ ಸೂಪು, ಆಮೇಲೆ ಪಾಲ್ ಪಾಯಸ ಅವ್ರ ಸ್ಟೈಲ್ ಅಲ್ಲಿ, ಆಯಾ ಸ್ಟೈಲ್ ಅಲ್ಲಿ, ಆಮೇಲೆ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ, ಪನ್ನೀರ್ ಟಿಕ್ಕಾ, ರುಮಾಲಿ ರೊಟ್ಟಿ, ಪುಲ್ಕ, ವೆಜ್ ಕಡಾಯಿ, ಪನ್ನೀರ್ ಬಟರ್ ಮಸಾಲ, ಆಮೇಲೆ ಪಲಾವ್. ಅಬ್ಬಾ ಇದ್ರ ಕೆಲವೊಂದು ಕೇಳ್ದಂಗೆಲ್ಲ ಬಾಯಲ್ಲಿ ನೀರು ಹೌದು. ಆಮೇಲೆ ನಾಳೆನೂ ಹಾಗೆ ತಿಂಡಿಗೂ ಹಾಗೆ ಸಿಹಿ ಕಡುಬು, ಖಾರ ಕಡುಬು, ಮಸಾಲೆ ದೋಸೆ, ಇಡ್ಲಿ, ಚಟ್ನಿ, ವಡಾ, ಸಾಂಬಾರ್ ಎಲ್ಲ ಇದೆ, ಎಲ್ಲ ಮಾಡಿದ್ದಾರೆ. ಎಲ್ಲ ಇದೆ. ಇದು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಸಪ್ತಗಿರಿ ಅಂತ ಅದ್ಭುತ ಚೌಲ್ಟ್ರಿ. ಸರ್ ನನಗೆ ಇವತ್ತಿನ ಅಡಿಗೆಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಇಷ್ಟು ಇಷ್ಟಪಡ್ತಾರಲ್ಲ, ಅದು ಭಾರಿ ಖುಷಿ ಆಗ್ಬಿಡ್ತಾರೆ. ಖುಷಿ ಆಯ್ತಲ್ವಾ? ಅವ್ರು ಬಹಳ ಹೋಗಿದ್ದಾರೆ. ನಾನು ಹೇಳೋದು ಇಷ್ಟ, ಕ್ಲಾಸ್ 1 ಅಡುಗೆಯವರು. ಪ್ಲಸ್ ಇನ್ನೊಂದೇನಂದ್ರೆ ಅರುಣ್ ಅವ್ರು ನೋಡಿ ನಾನು ಇವ್ರಿಗೆ ಪ್ರಪೋಸ್ ಮಾಡಿದ್ದು. ಫಸ್ಟ್ ಕ್ಲಾಸ್ ಆಗಿತ್ತು ಅಡುಗೆ ಎಲ್ಲ. ದಯವಿಟ್ಟು ಯಾರಾದ್ರೂ ಮಾಡ್ಸಾಕಿದ್ರೆ ನಮ್ ಇವ್ರಿಗೆ ಹೇಳಿ. ಅದೇ ನಿಮ್ಮಿಂದ ನಾನು ಪರಿಚಯ ಆಗಿದ್ದು, ನನಗೆ ಗೊತ್ತಿರ್ಲಿಲ್ಲ. ಇದರಲ್ಲಿ ರವಿ ಇದ್ರಲ್ಲಿ ಗುರುಜಿ ಆಶ್ರಮದಲ್ಲಿ ಅಲ್ಲಿ ವಿಡಿಯೋ ಅದ್ರಲ್ಲಿ ಪರ್ಟಿಕ್ಯುಲರ್ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ನನ್ನ ಪಬ್ಲಿಕ್ ಹತ್ರ ಬಂದು ಮಾತಾಡಿ ಕೇಳಿ ಏನೇ ಉಪ್ಪು ಸಾಲ್ದ ಹೇಳಿ ಮೇಡಮ್ ಅದು ನನಗೆ ತುಂಬಾ ಇಷ್ಟ. ನೀವು ಹಿಂದೆ ಮುಂದೆ ಕೇಳಿ ಕ್ವಶನ್ ಹಾಕ್ತೀರಾ, ಅವ್ರು ಕರೆಕ್ಟ್ ಉತ್ತರ ಕೊಟ್ಟರೆ ನಿಮಗೆ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ವಿಡಿಯೋಗಳನ್ನ ನೋಡಿ ಅದ್ಭುತವಾಗಿ ಅದನ್ನ ಫಾಲೋ ಮಾಡಿ ಗೋಪಾಲ್ ಕೃಷ್ಣ ಅವರು ಅಂದ್ರೆ ಅಷ್ಟೊಂದು ಅವ್ರಿಗೆ ಇಷ್ಟ. ಇವಾಗ ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ, ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ, ಮನೆ ಮನೆ ರಸದೂಟ. ಮಸಾಲೆ ದೋಸೆ ಹಿಟ್ಟು ಇದು ಈಗ ರುಬ್ಬಿ ರೆಡಿ ಮಾಡಿರ್ತೀವಿ, ಗಟ್ಟಿಯಾಗಿ ಕಲ್ಸಿರ್ತೀವಿ. ಬೆಳಿಗ್ಗೆ ಹುಳಿ ಬಂದಿರುತ್ತೆ, ದೋಸೆ ಹಾಕ್ಲಿ ಚೆನ್ನಾಗಿರುತ್ತೆ. ನಾವು ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಹಾಕ್ತೀವಿ. ರಸಂ, ಪೆಪ್ಪರ್ ರಸಂ, ಪೆಪ್ಪರ್ ರಸಂ. ಹಾಯ್ ಸೂಪರ್. ನೋಡಿ ಪನ್ನೀರ್ ಟಿಕ್ಕಾ, ಪನ್ನೀರ್ ಟಿಕ್ಕಾ. Starting from soup, everything is doing very well. Everything is very tasty. Now, in fact, there's one of the dry item. This is very nice, very tasty. Of course, rumali roti. I never expected it to be so nice and very soft. ಅಡಿಗೆ ತುಂಬಾ ಚೆನ್ನಾಗಿದೆ. ಎಲ್ಲದುವೆ ಅಡಿಗೆಗಿಂತ ಬಡಿಸೋ ರೀತಿ ತುಂಬಾ ಚೆನ್ನಾಗಿದೆ. ಮನೆ ಮನೆ ರಸದೂಟ, ನೋಡುಗರಿಗೆ ಹೊಸ ರುಚಿಯೋಗ, ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.